ಸ್ವಾತಂತ್ರ್ಯ ಬಂದು 79 ವರ್ಷ ಅಲ್ವಾ? ಆದರೂ ಸಹಿತ ಸಾಮಾನ್ಯ ಜನಕ್ಕೆ ಸಿಗಬೇಕಾದಂಥ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದು ಎರಡನೇ ಮಾತಿಲ್ಲ. ಸ್ವಾತಂತ್ರ್ಯದ ಜೊತೆಗೆ ನಮ್ಗೆ ಏನೇನು ಸಿಗಬೇಕಾಯ್ತು ಸಿಕ್ಕಿದೆಯಾ? ಸಮಾನತೆ ಇಲ್ಲ, ಜಾತಿ ವ್ಯವಸ್ಥೆ ಹೋಗಿಲ್ಲ, ಧರ್ಮ ನಿರಪೇಕ್ಷತೆ ಇಲ್ಲ, ಕೋಮು ಸೌಹಾರ್ದತೆ ಇಲ್ಲ. ಎಲ್ಲ ಶಕ್ತಿಗಳು, ದುಷ್ಟ ಶಕ್ತಿಗಳೆಲ್ಲ ಒಂದಾಗಿದ್ದಾವೆ. ಆದರೆ ಒಳ್ಳೆಯವರು ಯಾವತ್ತೂ ಒಂದಾಗಕ್ಕಾಗಿಲ್ಲ. ಇದು ಈ ದೇಶದ ದುರಂತ. ನಾವು ಹೇಳ್ತಕ್ಕಂಥದ್ದು ಈ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನಿಗೆ ಅನ್ನ, ನೀರು, ವಸತಿ, ಶಿಕ್ಷಣ, ಉದ್ಯೋಗ ಎಲ್ಲವೂ ಸಿಗಬೇಕು ಅಂತ ಹೇಳ್ತಕ್ಕಂಥದ್ದು ಜನಾಂದೋಲನ. ಈ ಸ್ವಾತಂತ್ರ್ಯ ಚಳವಳಿ ಏನಿದೆ ಉಚಿತವಾಗಿ ಸಿಕ್ಕಿದ್ದಂತಲ್ಲ, ಸಾವಿರಾರು ಜನ ಪ್ರಾಣ ತೆಗೆದಿದ್ದಾರೆ. ಅವ್ರ ತ್ಯಾಗ ಬಲಿದಾನನೇ ಇವತ್ತಿನ ದಿವಸಕ್ಕೆ ನೆನಪಿರ್ತಕ್ಕಂಥ ಸ್ವಾತಂತ್ರ್ಯೋತ್ಸವ. ಸ್ವಾತಂತ್ರ್ಯೋತ್ಸವ ಕೆಲವರಿಗೆ ಹಬ್ಬ ಇರ್ಬೋದು, ಕೆಲವರಿಗೆ ರಜಾತೆ ಇರ್ಬೋದು, ಕೆಲವರಿಗೆ ಏನೋ ಮೋಜು ಮಸ್ತಿ ಮಾಡೋಕ್ಕಿರ್ಬೋದು. ಆದರೆ ಆಶಯಗಳು ಏನಿದ್ದಾವೆ, ಮಹಾನ್ ನೇತಾರರ ಆಶಯಗಳು ಇವತ್ತ ಈಡೇರಿದವ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ನಾವು ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನ ಜನ ಸಮುದಾಯದ ಬಳಿಗೆ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ಎದ್ದೇಳು ಕರ್ನಾಟಕದ ಒಂದು ಟೀಮು. ಹಾಗಾಗಿ ಸಂವಿಧಾನದ ಆಶಯಗಳು ಏನಿದ್ದಾವೆ, ಸಹೋದರತೆ, ಭ್ರಾತೃತ್ವ, ಧರ್ಮ ನಿರಪೇಕ್ಷ, ಎಲ್ಲ ಜಾತಿಯವ್ರಿಗೂ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಭಾಷೆಯವ್ರಿಗೂ ಸಮಾನತೆ ಸಿಗಬೇಕು ಅಂತಕ್ಕಂಥದ್ದು, ಆಹಾರದ ಹಕ್ಕು ಮೂಲಭೂತ ಹಕ್ಕಾಗಬೇಕು, ಉದ್ಯೋಗ ಮೂಲಭೂತ ಹಕ್ಕಾಗಬೇಕು ಅಂತಕ್ಕಂಥದ್ದು ಸ್ವಾತಂತ್ರ್ಯೋತ್ಸವದ ಆಶಯಗಳು. ಅದರ ನಡೆಗೆ ಕೆಲವೊಂದಷ್ಟು ಬುದ್ಧಿಜೀವಿಗಳು, ಕೆಲವೊಂದಷ್ಟು ಹೋರಾಟಗಾರರು, ಪ್ರತಿಯೊಬ್ಬರು ಸಹಿತ ಇದು ಸೇರಿದ್ದೀವಿ. ಎಲ್ಲ ಶುದ್ಧ ಮನಸ್ಸುಗಳಿಗೆ ಇದರ ಆಶಯಗಳನ್ನ ಈಡೇರಿಸೋಕ್ಕೆ ನಾವು ಮುಂದೆ ಶ್ರಮವಹಿಸೋಣ ಅಂತ ಹೇಳ್ತಾ ಅವರೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ನಮಸ್ಕಾರ. ಶುಭಾಶಯಗಳು. ಸಂವಿಧಾನದ ಪಡೆ ಅಂತ ಹೇಳ್ಬಿಟ್ಟು, ಸಂವಿಧಾನ ಹಕ್ಕು ಸಂರಕ್ಷಣಾ ಪಡೆ ಅಂತ ಹೇಳ್ಬಿಟ್ಟು ಒಂದು ಸಮಾನ ಮನಸ್ಕರ ಪಡೆಯನ್ನು ತುರುವೇಕೆರೆ ತಾಲೂಕಿನಲ್ಲಿ ಅಸ್ತಿತ್ವಕ್ಕೆ ತರಲಾಗಿದೆ. ಈ ದಿಸೆಯಲ್ಲಿ ಸಂವಿಧಾನ ನಮಗೆ ನಾಗರಿಕರಿಗೆ ನೀಡಿರುವಂಥ ಮೂಲಭೂತ ಹಕ್ಕು ಕರ್ತವ್ಯಗಳ ಅರಿವನ್ನು ಮೂಡಿಸುವಂಥದ್ದು, ಜನತೆಯಲ್ಲಿ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು ಒಂದು ಸಮಾನ ಮನಸ್ಕರ ಪ್ರಯತ್ನ ಪಡ್ತಾ ಇದೆ. ಇದೇ ಮೊದಲ ಬಾರಿಗೆ ಜನಸಾಮಾನ್ಯರ ನಡುವೆ ಒಂದು ಸ್ವತಂತ್ರೋತ್ಸವವನ್ನು ಆಚರಿಸುವಂಥ ಜನಮಾಧ್ಯಮಗಳ ನಡುವೆ ಸ್ವತಂತ್ರೋತ್ಸವವನ್ನು ತಂದು ಸಕ್ರಿಯ ಪಾಲ್ಗಾರಿಕೆಯನ್ನು ಪಾಲ್ಗೊಳ್ಳಬೇಕು ಆಶಯದಿಂದ ಇದನ್ನು ಬೀದಿ ಬದಿಯಲ್ಲಿ ಹಮ್ಮಿಕೊಂಡು ವ್ಯಕ್ತಪಡಿಸಿದ್ದಾರೆ. ನಾಗರಿಕ ಹಕ್ಕು ಕರ್ತವ್ಯಗಳು ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹಕ್ಕನ್ನು ನಾವು ಪ್ರತಿಪಾದಿಸುವವರು ಕರ್ತವ್ಯಗಳು ನಮಗಿದೆ. ಸಂವಿಧಾನದ ಆಶಯದಲ್ಲಿ ಹಕ್ಕು ಕರ್ತವ್ಯಗಳನ್ನು ಸಮಾನವಾಗಿ ಕೊಂಡೊಯ್ಯುವಂಥದ್ದು ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ಹೇಗೆ ದಮನಕಾರಕ ನೀತಿಯನ್ನು ಅನುಸರಿಸ್ತಾ ಇದೆ. ಯಾವುದೇ ಸರ್ಕಾರಗಳಾಗಲಿ ಅದು ಇರ್ತದ್ದು ಅಂತದನ್ನು ನಾನು ಹೇಳೋದಿಲ್ಲ. ರಾಜಕೀಯ ಹಿತಾಸಕ್ತಿಗೆ ಹೇಗೆ ಸಾರ್ವಜನಿಕರು ಬಲಿಯಾಗ್ತಾ ಇದ್ದಾರೆ, ಆ ಆಶಯಗಳು ಈಡೇರ್ತಾ ಇದೆಯಾ ಇಲ್ವಾ, ಅದನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಾವು ಸಮಾನ ಮನಸ್ಕರು ಏನು ಮಾಡಬೇಕು ಅನ್ನೋ ಹಕ್ಕು ಕರ್ತವ್ಯಗಳನ್ನು ಅರಿವನ್ನು ಮೂಡಿಸುವಂಥ ದಿನ ಈಗ ಹತ್ತಿರ ಆಗ್ತಾ ಇದೆ. ಅದು ಅನಿವಾರ್ಯ ಕೂಡ ಆಗಿದೆ. ಹಾಗಾಗಿ ಈಗ ನಮ್ಮ ಸಂವಿಧಾನ ಸಂರಕ್ಷಣಾ ಪಡೆ ಈ ದಿಸೆಯಲ್ಲಿ ಮೊದಲ ಒಂದು ಪ್ರಯತ್ನ ಆಗಿ ಅವರಿಗೆ ಓರಿಯೆಂಟೆಡ್ ಕ್ಲಾಸು ತರಬೇತಿಗಳನ್ನು ಸಹ ಮಾಡ್ತಾರೆ. ನಾಗರಿಕರಲ್ಲಿ ಒಂದು ಸಂವಿಧಾನದ ಆಶಯಗಳನ್ನು ಹಂಚುವ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಒಂದು ಪ್ರಯತ್ನ ಇದಾಗಿದೆ ಅಂತ ಹೇಳ್ಬಿಟ್ಟು ಎರಡು ಮಾತುಗಳನ್ನು ಮುಖ್ಯವಾಗಿ ಇವತ್ತು ಸಂವಿಧಾನದ ಅಳಿವು ಉಳಿವಿನ ಈ ಒಂದು ಪ್ರಸ್ತುತ ಸಮಾಜದಲ್ಲಿ ನಾವು ಚರ್ಚಿಸಬೇಕಾದಂಥ ಅಂಶ. ಯಾಕೆ ಅಂದರೆ ನಾವು ಪ್ರತಿನಿತ್ಯ ಪತ್ರಿಕೆಗಳನ್ನು ಓದ್ತಾ ಇದ್ದೀವಿ. ಎಲ್ಲರಲ್ಲಿ ಸಂವಿಧಾನದ ಆಶಯಗಳಿಗೆ ಪೆಟ್ಟುಗೋಲು ಬೀಳ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮನನ ಮಾಡ್ಕೋಬೇಕಾಗಿದೆ. ಆದ್ದರಿಂದ ಇವತ್ತು ಏನು ಆರ್ಟಿಕಲ್ 144 ಇಂದ ಮತ್ತು ಆರ್ಟಿಕಲ್ 12, 13, 14, 15 ಏನು ಆರ್ಟಿಕಲ್ಸ್ ಇದೆ, ಆ ಎಲ್ಲ ಆರ್ಟಿಕಲ್ಸ್ಗಳು ಕೂಡ ಇವತ್ತು ಎಲ್ಲೋಗಿದೋ, ಅವು ಉಳಿವಿಗಾಗಿದ್ದಾವ ಅವು ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆ ಮಾಡಬೇಕಾಗ್ತದೆ. ಆದ್ದರಿಂದ ಭಾರತ ಸಂವಿಧಾನ ರಾಷ್ಟ್ರ, ಆ ಸಂವಿಧಾನವನ್ನು ಉಳಿಸೋಣ, ಸಂವಿಧಾನವನ್ನು ಬೆಳೆಸೋಣ ಅಂತ ಹೇಳಿ ಜೋರಾಗಿ ಹೇಳಿ ಸರ್. ತಾಲೂಕು ಸಂಘಟನಾ ಸಂಚಾಲಕ. ಏನಿವತ್ತು ಸಂವಿಧಾನ ರಕ್ಷಣಾ ಪಡೆ ತುರುವೇಕೆರೆ ತಾಲೂಕು ಎಲ್ಲ ಕೂಡ ಇವತ್ತು ಪದಾಧಿಕಾರಿಗಳು ಈ ದಿವಸ 1947 ಆಗಸ್ಟ್ 15 ನಮಗೆ ಸ್ವತಂತ್ರ ಬಂದಿರುವಂಥ ದಿನಾಚರಣೆ ಕೂಡ
ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಏನಿವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಈ ಒಂದು ಸಂವಿಧಾನವನ್ನು ಎಲ್ಲರೂ ಕೂಡ ಒಂದು ಯಾಕೆ ಅಂತಂದರೆ ಎಲ್ಲ ಒಂದು ಕಡೆ ಸಂವಿಧಾನವನ್ನು ರಕ್ಷಣೆ ಮಾಡುವಂಥದ್ದು ಎಲ್ಲರೂ ಒಂದು ಜವಾಬ್ದಾರಿಯಾಗಿದೆ. ಅದರಲ್ಲೂ ಹೆಚ್ಚಿನದಾಗಿ ಇವತ್ತು ಯುವಕರಿಗೆ ಸಂವಿಧಾನದ ತಿದ್ದುಪಡಿಯನ್ನು ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕುಗಳು, ಸಂವಿಧಾನದ ಮೂಲಭೂತ ಕರ್ತವ್ಯಗಳು, ಇದ್ರ ಬಗ್ಗೆ ಪರಿಪೂರ್ಣವಾಗಿ ಇನ್ನೂ ಕೂಡ ಯುವಕರಿಗೆ ಸಮರ್ಪಕವಾಗಿ ಅವರಿಗೆ ಮಾಹಿತಿ ತಲುಪ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಸಂವಿಧಾನ ರಕ್ಷಣೆಯನ್ನು ಮಾಡುವಂತಹ ಎಲ್ಲರೂ ಕೂಡ ಒಂದು ಕೈ ಜೋಡಿಸ್ತೇವೆ. ಹಾಗೂ ತಾಲೂಕಿನಲ್ಲಿ ಸಂವಿಧಾನ ರಕ್ಷಣೆ ಮಾಡುವಂಥ ಎಲ್ಲ ಯುವ ಪೀಳಿಗೆಯವರು ಕೂಡ ನಾವು ಕೈ ಜೋಡಿಸಿ ಈ ಒಂದು ಸಂವಿಧಾನ ರಕ್ಷಣೆಯನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಒಂದು ಮಾತಾಡೋಣ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನಾನು ಮಾತನಾಡ್ತಾ ಇದ್ದೀನಿ. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.